ದೇವಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇದು ಆಲ್ಮೋಸ್ಟ್ ನಾವು ಕೊನೆಯ ಹಂತದಲ್ಲಿದ್ದೀವಿ. ಇನ್ನು ಒಂದು 2 ಊರಿನವ್ರು ಮಾತ್ರ ಬಾಕಿ ಇದ್ದಾರೆ ದೀಪ ಆರತಿ ಬೆಳಗ್ಲಿಕ್ಕೆ ಬರಲಿಕ್ಕೆ. ಬೆಳಗ್ಗೆಯಿಂದ ತುಂಬ ವಿಜೃಂಭಣೆಯಿಂದ 9 ಗಂಟೆಗೆ ಶುರುವಾಗಿದ್ದು ಬೆಳಗ್ಗೆ 7 ಗಂಟೆಗೆ ನಾವು ಅಭಿಷೇಕ ಮತ್ತು ಅಲಂಕಾರ ಮತ್ತು ಅದಾದ ಮೇಲೆ ದೀಪಾರತಿಗಳನ್ನು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದಾರೆ. ಐ ಥಿಂಕ್ ಇಡೀ ತಾಲೂಕಲ್ಲಿ ಇಷ್ಟು ದೊಡ್ಡ ದೀಪಾರತಿಗಳು ಮಾಡಿರೋದು ಒಂದು ರೆಕಾರ್ಡ್ ಅಂತ ನಮಗೆ ಭಾವನೆಯಲ್ಲಿ ಇಟ್ಕೊಂಡಿದ್ದೀವಿ. ನೋಡಬೇಕು ಈಗ ಎಲ್ಲರ ಕಡೆಯೂ ಒಪಿನಿಯನ್ ನೋಡಿಕೊಂಡು ನೆಕ್ಸ್ಟ್ ಇದೇ ಥರ ತಾಯಿಗೆ ದೀಪಾರತಿಗಳನ್ನು ಆದರೆ ಪ್ರತಿ ವರ್ಷ ಮಾಡಲಿಕ್ಕೆ ವ್ಯವಸ್ಥೆ ಮಾಡೋಣ. ಇಲ್ಲಾಂದರೆ ಅಟ್ಲೀಸ್ಟು ಎವ್ರಿ ಆಲ್ಟರ್ನೇಟಿವ್ ಇಯರ್ 1 ವರ್ಷ ಬಿಟ್ಟು 1 ವರ್ಷ ಮಾಡಿ ಒಂದು ಜನಗಳಿಗೆ ಒಂದು ಹಿಂದುತ್ವ ಭಾವವನ್ನು ಬೆಳೆಸಲಿಕ್ಕೆ ನಾವೆಲ್ಲ ಶ್ರಮ ವಹಿಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈಗ ಇಲ್ಲಿ ನಮಗೆ ನಮ್ಮ ಕಾಲಘಟ್ಟದಿಂದ ಮತ್ತು ನಮ್ಮ ಮಕ್ಕಳ ಕಾಲಘಟ್ಟಕ್ಕೆ ಹೋದಾಗ ಈ ಒಂದು ನಮ್ಮ ದೀಪಾರತಿಗಳಾಗಲಿ ಊರಬ್ಬ ಆಗಲಿ ಇನ್ನೊಂದು ಕ್ಷೀಣಿಸ್ತಾ ಇದೆ. ಅದನ್ನು ನಾವು ಮರುಕಳಿಸ್ಬೇಕಾದ್ರೆ ಇಂಥ ಒಂದು ಹಬ್ಬಗಳನ್ನ ನಾವು ಆಚರಣೆ ಮಾಡಲೇಬೇಕು. ಮಾಡಿ ಈ ಒಂದು ಇಡೀ ನಾವೆಲ್ಲ ಹೇಳಬೇಕಾದ್ರೆ ಈಗ ಬೆಲ್ಲಂಡೂರಿಂದ ಹಿಡಿದು ಆಗರದಿಂದ ಹಿಡಿದು ಇಲ್ಲಿ ಸುತ್ತಮುತ್ತಲಿನ ಕಾಚನಾಯಕನಹಳ್ಳಿ, ಯಾರಂಡಹಳ್ಳಿ ಮತ್ತು ಚಂದಾಪುರ ಮತ್ತು ಹೊಸಹಳ್ಳಿ, ಬನಹಳ್ಳಿ ಮತ್ತು ಎನ್ನಾಗರ ಎಲ್ಲ ಸುತ್ತಮುತ್ತಲು ಊರಿನವರೆಲ್ಲ ಬಂದು ಇಲ್ಲಿ ಬೆಳಗ್ಗೆಯಿಂದ ಒಂದು ಚೂರು ಗ್ಯಾಪ್ ಇಲ್ದಿರ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ. ತುಂಬ ಚೆನ್ನಾಗಾಯಿತು. ಈ ಬಿಸಿಲಲ್ಲಿ ನೋಡಿ ನಾವು ಹೇಳಿದಾಗೆ ಲಾಸ್ಟ್ ಬೈಟ್ ಕೊಟ್ಟಾಗ ನಾವು ಲಾಸ್ಟಲ್ಲಿ ನಾವು ತಾಯಿ ಹತ್ರ ಬೇಡ್ಕೊಂಡ್ವಿ. ಅಮ್ಮ ಒಂದು ಹೋದ ವರ್ಷ ಮಾಡಿದಾಗೆ ಈ ವರ್ಷವೂ ಎಲ್ಲರಿಗೂ ನಡ್ಕೊಂಬರ್ಲಿಕ್ಕೆ ಮಳೆ ಬಂದು ತಂಪಾಗಲಿ ಅಂತೇಳಿ ನೆನ್ನೆ ಬೇಡ್ಕೊಂಡ್ವಿ, ಅಥವಾ ಲಾಸ್ಟ್ ಟೈಮ್ ಇದರಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ವಿ. ಅದನ್ನೇ ಈ ಸಾರಿ ಆ ತಾಯಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಭಕ್ತರ ಮೇಲೆ ಆ ತಾಯಿಗೆ ಅಷ್ಟೊಂದು ಕರುಣೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತು ಆ ತಾಯಿ ಮತ್ತು ಗುರುಗಳದ್ದು ತುಂಬ ಪವರ್ಫುಲ್ ವೈಬ್ರೇಷನ್ಸ್ ಇಲ್ಲಿದೆ. ಇದನ್ನು ಹಿಂಗೆ ಬೆಳೆಸ್ಕೊಂಡು ಹೋಗೋಣ, ಉಳಿಸ್ಕೊಂಡು ಹೋಗೋಣ. ನೆಕ್ಸ್ಟ್ ಪೀಳಿಗೆಗೆ ಇದು ಮಾದರಿ ಆಗಲಿ. ನಿಮ್ಮೆಲ್ಲರದ್ದು ಸಹಕಾರದ್ದು ಮತ್ತು ಮಾಧ್ಯಮ ಮಿತ್ರರದ್ದು
ಇವತ್ತಲ್ಲ, ಮೊದಲಿಂದ ನಾನು ಇಲ್ಲಿ ಪ್ರೆಸ್ ಮೀಟ್ ಕರೆದಿದ್ದು 3 ವರ್ಷದ ಹಿಂದ್ಗಡೆ, ಆವತ್ತಿಂದ ಇವತ್ತವರೆಗೂ ನೀವು ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಅದರಿಂದನೇ ಈಗ ಇಲ್ಲಿ ತಾಲೂಕಲ್ಲಿ ಏನಾಗ್ತಾ ಇದೆ, ಎಂತಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗೋದು. ನಿಮ್ಮೆಲ್ರಿಗೂ ಧನ್ಯವಾದಗಳು. ಇದೇ ಥರ ನಮಗೆಲ್ರಿಗೂ ಪ್ರೋತ್ಸಾಹ ಕೊಡಿ, ಧರ್ಮ ನೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯಲ್ಲಮ್ಮ ತಲ್ಲಿ ತಾಯಿ ಮತ್ತು ಶ್ರೀ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳಿಗೆ ನಮಸ್ಕಾರಗಳು. ಸ್ವಲ್ಪ ವರ್ಷ ಗ್ಯಾಪ್ ಆಗಿತ್ತು, ಈಗ ಮತ್ತೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಕ್ಷೇತ್ರ. ಹೌದು, ಅದನ್ನೇ ಈಗ ಈ ಒಂದು ಇವತ್ತಾಗಿದ್ದ ಒಂದು ದೀಪಾರತಿಗಳಿಂದ ಮತ್ತೆ ನನಗೆ ಹೇಳಿದ್ರೆ ಈಗ ಅವರೇ ಫೋರ್ಸ್ ಮಾಡ್ಬೋದು ಪ್ರತಿ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು. ಅವರ ಅನಿಸಿಕೆ ಏನಿದೆಯೋ ಅದನ್ನು ಬೇಕಾದರೆ ಪ್ರತಿ ವರ್ಷ ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಈಗ ನಮ್ಮೆಲ್ಲರದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಲ್ಲಿ ಮದ್ದೂರಮ್ಮ ಜಾತ್ರೆಗೆ ಮಾಡ್ದಂಗೆ ರಥಗಳನ್ನ ಕುರ್ಜಿಗಳು ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಂದು 3-4 ಊರಿನವರು ಒಪಿನಿಯನ್ ಹೇಳ್ತಾ ಇದ್ದಾರೆ. ಬಟ್ ಆದರೆ ನಮ್ಮ ಕಡೆಯಿಂದ ಒಪಿನಿಯನ್ ಇಲ್ಲ. ಅವರೆಲ್ಲ ಎಸ್ ಅಂತ ಹೇಳಿದ್ರೆ ಆ ತಾಯಿಗೆ ಅದಕ್ಕೂ ನಾವು ಸಹಕಾರ ಕೊಡೋಣ, ಮಾಡೋಣ. ಮತ್ತು ಇದೇ ಥರನೇ ಈಗ ಹೆಂಗೆ ಮಧುರಮ್ಮನ ಜಾತ್ರೆ ಆಗುತ್ತೋ ಇಲ್ಲಿ ಯಲ್ಲಮ್ಮನ ಜಾತ್ರೆನೂ ಹಂಗೆ ಮಾಡೋಣ. ಅಥವಾ ಜಾತ್ರೆ ಅನ್ನೋದಕ್ಕಿಂತ ಒಂದು ದೀಪಾರತಿಗಳು ಮಾಡೋಣ. ಜಾತ್ರೆ ಆಗೋದಿಲ್ಲ, ಅಂದರೆ ಅವಾಗ ಎಲ್ಲ ಬ್ಯುಸಿ ಇರ್ತಾರೆ. ಜನವರಿ ಬನದ ಹುಣ್ಣಿಮೆಗೆ ಜಾತ್ರೆ ಬರುತ್ತೆ ತಾಯಿದು. ಈ ಟೈಮಲ್ಲಿ ಎಲ್ಲ ಬಿಡುವಾಗಿರುತ್ತೆ, ಸ್ವಲ್ಪ ಮಳೆ ಗಾಳಿ ಎಲ್ಲ ತಂಪಾಗಿರುತ್ತೆ. ಅಂಥ ಟೈಮಲ್ಲಿ ಮಾಡಿದ್ರೆ ಪ್ರತಿ ಬುದ್ಧ ಪೂರ್ಣಿಮೆಗೆ ಇದನ್ನು ಆಯೋಜಿಸೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಅದು ಪ್ರತಿ ವರ್ಷ ಅನ್ನೋದನ್ನು ಆಗೋದಿಲ್ಲ. ಎಲ್ಲರಿಗ ನಮ್ಮ ಟ್ರಸ್ಟ್ ಕಮಿಟಿಲಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಕೇಳಿಕೊಂಡು ಅದನ್ನು ಡಿಸಿಷನ್ ತಗೋಣ. ಬಟ್ ಇವತ್ತು ವೈಬ್ರೇಷನಿಂದ ಮತ್ತು ಇಲ್ಲಿಗೆ ಆ ತಾಯಿದು ಇನ್ನೊಂದಷ್ಟು ನೆಕ್ಸ್ಟು ಲೆವೆಲ್ಗೆ ಜನಗಳ ಆಕರ್ಷಣೆ ಆಗುತ್ತೆ. ಈಗ ಜಾಗ ನೋಡಿದ್ರೆ ಎಲ್ಲ ಬಂದವರೆಲ್ಲ ನೋಡಿದಾದ್ಮೇಲೆ ಗೊತ್ತಿರಲಿಲ್ಲ. ಮೊದಲು ಹಳೆ ದೇವಸ್ಥಾನ ನೋಡಿರ್ತಾರೆ ಕೆಲವರು. ಇವತ್ತೆಲ್ಲ 9 ಊರುಗಳೆಲ್ಲ ಬಂದು ಇಲ್ಲಿ ನೋಡಿದಾಗ ಇಂಥ ಒಳ್ಳೆ ದೇವಸ್ಥಾನ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಾಗಿದೆ. ಇನ್ನು ಮೇಲೆ ಇದು ನನಗೆ ಕಂಟಿನ್ಯೂ ಮಾಡೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದಕ್ಕಿಂತ ಮುಖ್ಯವಾಗಿ ಆ ತಾಯಿಗೆ ಅವ್ರಿಗೆ ಎಲ್ಲರಿಗೂ ಆಶೀರ್ವಾದ ತೊಗೊಂಡಿದ್ದಾರೆ. ಅದೊಂದು ನಮಗೆ ಮುಖ್ಯ. ಇವತ್ತು ನನಗೆ ನೋಡಿದ ತಕ್ಷಣ ಇದು ಏನು ಕನಸೋ ನನಸೋ ಅಂತ ಆಯಿತು. ಅಷ್ಟು ಜನ ಬಂದಿದ್ದರು. ಎಲ್ರಿಗೂ ವಂದನೆಗಳು. ಬಂದವ್ರಿಗೆಲ್ಲ ದೀಪಾರತಿ ಮಾಡಿದವರೆಲ್ಲ ವಂದನೆಗಳು. ಈ ಕ್ಷೇತ್ರ 2ನೇ ಸವದತ್ತಿಯಾಗ ಒಂದು ಅದೊಂದು ಹೇಳ್ಬೋದು ಈಗ ಇರೋದರಲ್ಲಿ. ಯಾಕೆಂದರೆ ಗುರುಗಳು ಜ್ಯೋತಿರ್ಲಿಂಗ ಸ್ವಾಮಿ ಗುರುಗಳು ಸವದತ್ತಿಯಿಂದನೇ ಅವ್ರು ಬಂದರು. ಇದೇ ಮರದ ಕೆಳಗಡೆ 45 ದಿವಸ ಹೆಬ್ಬೆಲ್ಟ್ ನನಗೆ ಪುರಾಣದ ಪ್ರಕಾರ ಹೆಬ್ಬೆಟ್ಟಲ್ಲಿ ಹಿಂಗೆ ಇಟ್ಕೊಂಡು 45 ದಿವಸ ನಿದ್ರಾ ಆಹಾರ ಬಿಟ್ಟು ಇಲ್ಲಿ ಜಪ ಮಾಡಿ ಆ ತಾಯಿನ ಒಲಿಸ್ಕೊಂಡು ಆ ತಾಯಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಸವದತ್ತಿ 2ನೇ ಕ್ಷೇತ್ರ ಇದು ಆಗುತ್ತೆ ಅನ್ನೋದು 2ನೇ ಮಾತಿಲ್ಲ. ಅದಕ್ಕೆ ನಾವು ಪಣ ತೊಟ್ಟು ಎಲ್ಲ ನಮ್ಮ ಟ್ರಸ್ಟ್ ಕಮಿಟಿಯಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಅವರ ಸಹಕಾರಗಳಿಂದ ಇದನ್ನು 2ನೇ ಸವದತ್ತಿ ಮಾಡಲಿಕ್ಕೆ ನಾವೆಲ್ಲ ಸೇರಿ ಶ್ರಮ ವಹಿಸಿ ಮಾಡೋಣ. ಯಾಕಂದರೆ ಇಲ್ಲಿಂದ ಸವದತ್ತಿಗೆ ಹೋಗ್ಬೇಕಾದ್ರೆ ಒಂದು 2 ದಿವಸ ಬೇಕಾಗುತ್ತೆ. ಅದೇ ಇಲ್ಲಿ ಆ ತಾಯಿಯ ಅಂಶ ಇಲ್ಲಿರೋದ್ರಿಂದ ಇದೇ 2ನೇ ಸವದತ್ತಿ ಅಂತ ತಿಳ್ಕೊಂಡು ಇಲ್ಲಿ ಬಂದು, ಯಾಕಂದರೆ ಜ್ಯೋತಿರ್ಲಿಂಗ ಸ್ವಾಮಿಗಳು ಜೀವಂತ ಸಮಾಧಿಯಾಗಿರೋ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬೆಳೆಸೋಣ ಅನ್ನೋದು ನಮ್ಮ ಉದ್ದೇಶ. ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಇವತ್ತು ಶುಕ್ರವಾರದಂದು ಬೆಳಗ್ಗೆಯಿಂದಲೂ ಗ್ರಾಮಸ್ಥರು ಮಹಿಳೆಯರ ಸಮೇತ ಬಂದು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಬಹಳ ವಿಜೃಂಭಣೆಯಿಂದ ಮಹಿಳೆಯರು, ಮಕ್ಕಳು ಅನ್ನದೇ ಬಿಸಿಲಿನಲ್ಲಿ ಬಂದು ತಾಯಿಗೆ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ತಾಯಿಗೆ ಕೃಪೆಗೆ ಪಾತ್ರರಾಗಿರ್ತಾರೆ. ಹಾಗೂ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಇವರಿಗೆಲ್ಲರೂ ಧನ್ಯವಾದಗಳು. ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೇಳಬೇಕು ಅಂದ್ರೆ ತುಂಬ ವಿಜೃಂಭಣೆಯಿಂದ ಈ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲನೂ ದೀಪಗಳನ್ನು ಬೆಳಗೋದ್ರ ಮೂಲಕ ತಾಯಿಯ ಲೀಲೆಗಳು ಒಂದೊಂದಲ್ಲ ಆಗಿನ ಕಾಲದಿಂದಲೂ ತುಂಬ ವಿಶೇಷ ಪವಾಡಗಳು. ಆದರೆ ಶಕ್ತಿ ದೇವತೆ ನಮ್ಮ ಗ್ರಾಮಗಳು ಕಾಯ್ತಾ ಇರೋದೇ ಆ ಮಹಾತಾಯಿ. ಆ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಕದಲೇ ವರ್ಣಿಸೋದಕ್ಕಾಗ್ತಾ ಇಲ್ಲ. ಈ ಸುತ್ತೂರುಗಳನ್ನ ಕಾಪಾಡ್ತಾ ಇರೋದೇ ಮಹಾತಾಯಿ. ಈ ದಿನ ಹುಣ್ಣಿಮೆ ಮೇ 1 ಇರೋದ್ರಿಂದ ತಾಯಿಗೆ ರಾಜಗೋಪುರ ಕಳಶ ಪೂಜೆ ಇರೋದ್ರಿಂದ ಎಲ್ಲ ಗ್ರಾಮಸ್ಥರು ದೀಪ ಜಾಸ್ತಿ ಮಾಡಬೇಕು ಅಂತ ತಾಯಿಗೆ ಎಲ್ಲರೂ ಪೂಜೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರು. ಅದೇ ರೀತಿ ಈಗ
ಸುಮಾರು ಒಂದು 8-9 ಗ್ರಾಮಗಳು ಸಹ ದೀಪದ ಆರತಿಗಳನ್ನು ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ತಾಯಿ ಬಗ್ಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಹೇಳಬೇಕಂದ್ರೆ ಆಗಿನ ಕಾಲದಲ್ಲೇ ಮೈಸೂರು ಮಹಾರಾಜರು ಸಹ ಬಂದು ಆ ತಾಯಿ ದರ್ಶನ ಮಾಡ್ಕೊಂಡೋಗಿದ್ದಾರೆ. ನಮ್ಮ ಗ್ರಾಮಗಳನ್ನೆಲ್ಲ ಕಾಯ್ತಾ ಇರೋದೇ ಆ ಶಕ್ತಿ ದೇವತೆ. ಆ ತಾಯಿ ಆಶೀರ್ವಾದ ಇಡೀ ಜನತೆಗೆ, ಜಗತ್ತಿಗೆ ಎಲ್ರಿಗೂ ಆಯುರ ಆರೋಗ್ಯ ಕೊಟ್ಟು ಮಳೆ ಬೆಳೆ ಸುಖ ಸಂತೋಷ ನೆಮ್ಮದಿ ಎಲ್ಲ ಕೊಟ್ಟು ಎಲ್ಲರೂ ಕಾಯಿಲೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಗ್ರಾಮದಲ್ಲೂ ಸಹ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಹಾಗೂ ಎಲ್ಲ ನನ್ನ ಸಹೋದರಿಯರು ಎಲ್ಲ ವಿಜೃಂಭಣೆಯಿಂದ ಹಬ್ಬ ಮಾಡಿದ್ದೀವಿ. ಪ್ರತಿ ವರ್ಷ ಸಹ ಇದೇ ಥರ ಮಾಡಿಕೊಂಡು ಹೋಗ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಯಮನಾಗರ ಗ್ರಾಮದಲ್ಲಿ ಶ್ರೀ ಸುರೇಶ್ ರೆಡ್ಡಿ ಮತ್ತು ಅವರ ಸಹವರ್ತಿಗಳ ನೇತೃತ್ವದಲ್ಲಿ ಇಷ್ಟೊಂದು ದೊಡ್ಡದಾದ ಉಪಯುಕ್ತವಾದಂಥ ಶಾಸ್ತ್ರೋಕ್ತವಾದಂಥ ದೇವಸ್ಥಾನವನ್ನು ಕಟ್ತಾ ಇರೋದನ್ನು ನೋಡಿ ಭಾಳ ಸಂತೋಷ ಆಗಿದೆ. ಯಾವುದೇ ಒಂದು ಕಾಲದಲ್ಲಿ ದೊಡ್ಡ ಸಾಮಾನ್ಯ ಮಹಾರಾಜರಲ್ಲ, ದೊಡ್ಡ ಮಹಾರಾಜರು ಮಾತ್ರ ಇಂಥ ಒಂದು ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿತ್ತು. ಆದರೆ ಇವತ್ತು ಆ ಕೆಲಸ ಒಂದು ಹಳ್ಳಿಯಲ್ಲಿ ಸುರೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇರೋದನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಾನು ಶ್ರೀಮಂತ ಸಮಾಜವಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರಲ್ಲಿ, ತಾಯಿ ಎಲ್ಲಮ್ಮನಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೀನಂದರೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಯಮನಾಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರದೇಶದ ಜನಗಳ ಮೇಲೆ ಸದಾಕಾಲ ಇರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸಮಿತಿಯವರಿಗೆ ಹೆಚ್ಚಿನ ಶಕ್ತಿ, ಸಹಕಾರ, ಸಹಾಯ ಸಿಗಲಿ. ಈ ಮಹತ್ ಕಾರ್ಯ ಅವರಿಂದ ಬೇಗನೆ ಪೂರ್ತಿಯಾಗಿ ಈ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನ ಸಾತ್ವಿಕ ಶಕ್ತಿಯ, ದೈವಿ ಶಕ್ತಿಯ ಒಂದು ಕೇಂದ್ರವಾಗಿ ಮುಂಬರುವ ದಿನಗಳಲ್ಲಿ ಶತಮಾನಗಳ ಕಾಲ ಬೆಳೆಯಲಿ ಅಂತ ಪ್ರಾರ್ಥಿಸ್ತೇವೆ. ಈ ಸೌದತ್ತಿ ನಾವೇನು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಸುರೇಶ್ ಅವರು ಕರೆದ್ರು ನಮ್ಮನ್ನೆಲ್ಲ ಎಲ್ಲ ಇದನ್ನು ಸ್ವಾಮಿಗಳು ಹೇಳಿದ್ದಾರೆ ದೀಪದಾರ್ತಿಗಳು ಮಾಡಿಸ್ಬೇಕು ಅಂತೇಳಿ. ಏನಪ್ಪ ನೀನು ಯಾವುದೋ ಒಂದೊಂದು ಹೇಳ್ತಾ ಇರ್ತೀಯ, ಮೊದಲು ದೇವಸ್ಥಾನ ಕಟ್ಟಡ ಮಾಡೋಣ ಅಂದರೆ ಇವರೇನು ಹೇಳಿದ್ರು, ಇಲ್ಲ ಇದೊಂದು ಮಾಡೋಣ ಬನ್ನಿರಿ ಅಂತಂದೆಲ್ಲ ಮಾತಾಡಿ ನಿಮ್ಮನ್ನು ಕರೆದಿದ್ದಿನ ಹೇಳಿದ್ವಿ. ಏನು ಈ ಬಿಸಿಲು ಈ ಥರ ಐತೆ ಪಾಪ ಸುತ್ತೂರಿನವರೆಲ್ಲ ಬಂದಿದ್ದರು, ಹೇಳಿದ್ರು ಇಷ್ಟು ಬಿಸಿಲು ಇಷ್ಟಿದೆ ಹೆಂಗೆ ಮಾಡ್ತೀರಾ ಅಂತೇಳಿ. ಸುರೇಶ್ ಒಂದೇ ಒಂದು ಮಾತು ಹೇಳಿದ್ರು, ಆ ತಾಯಿ ಇದ್ದಾಳೆ ಮಳೆ ಬೀಳಿಸ್ತದೆ ಅಂತೇಳಿ ಅವತ್ತು ಹೇಳಿದ್ವಿ. ಅದೇ ಥರ ಮಳೆ ಬಿದ್ದೈತೆ. ಇವತ್ತೇನು ನಮಗೆ ಬೆಳ್ಳಂಡೂರು ಅವರು ಕುಟುಂಬದವರು ಒಬ್ಬರು ಒಂದು ಮನೆ ಒಬ್ಬರು ತಪ್ಪದೆ ಪ್ರತಿಯೊಬ್ಬರು ಬಂದು ಈ ತಾಯಿ ಸೇವೆ ಮಾಡಿದ್ದಾರೆ. ಅದೇ ರೀತಿ ಈಗೇನು ಇಲ್ಲಿ ನಮ್ಮದು 9 ಜನಗಳಿದ್ದಾರೆ. ಪ್ರತಿಯೊಂದು ನಮಗೆ ಒಂದಕ್ಕಿಂತ ಒಂದು ಚಂದಾಪುರ ನೋಡಿದ್ರಲ್ಲ ನೀವು, ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ದು. ನಿಜವಾಗಿ ಇವೆಲ್ಲ ನೋಡ್ತಾ ಇದ್ದರೆ ತುಂಬ ಅವ್ರು ಟಮಟೆಯವ್ರು ಕರೆದಿದ್ದು. ನಮ್ಮದು ಒಂದು ಆಸೆ ಏನಿತ್ತು ಅಂದರೆ ಅವನ್ನೆಲ್ಲ ಇಲ್ಲೇ ಕುಳಿಸಿ 250 ಜನ ಟಮಟೆಯವರು ಮತ್ತು ವಾಲಕದವ್ರು ಇದ್ದಿದ್ದು. ಅವರೇನಾಯಿತು ಬಂದವರು ಹೋಗ್ಬಿಟ್ಟು. ಆದರೂ ಕಾರ್ಯಕ್ರಮ ತುಂಬ ಚೆನ್ನಾಗಾಗೈತೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್. ಯಾಕಂದರೆ ಮೀಡಿಯಾ ಇಲ್ಲದಿದ್ದು ಏನೂ ಇಲ್ಲ. ಪ್ರಚಾರ ಮೊದಲೇ ಮುಖ್ಯ. ಈ ಪ್ರಚಾರಕ್ಕೆ ನೀವೇನು ಒತ್ತು ಕೊಟ್ಟಿದ್ದೀರಾ, ನಿಮಗೆ ನಾವೆಷ್ಟು ಧನ್ಯವಾದ. ಆ ತಾಯಿ ನಿಮ್ಮನ್ನೆಲ್ಲ ಇನ್ನೂ ಚೆನ್ನಾಗಿಟ್ಟು. ಯಾಕಂದರೆ ನೀವುಗಳು ಚೆನ್ನಾಗಿದ್ರೇ ಪ್ರಚಾರ ಆಗೋದು. ದೇವ್ರ ಪ್ರಚಾರ ಆಗಬೇಕಂದ್ರೆ ಇದು ಇರಬೇಕು. ದೇವ್ರು ನೀವು ಮಾಡ್ತಾ ಇದ್ದೀರಾ, ಇದು ಇನ್ನೂ ನಿಮಗೆಲ್ಲ ಚೆನ್ನಾಗಿ ಈ ಆಶಯ ಕೊಟ್ಟು ನೀವು ಇನ್ನೂ ಚೆನ್ನಾಗಿದ್ದಾಗಿ ನಿಮ್ಮ ಪ್ರಚಾರದಿಂದ ನಮ್ಮ ದೇವರು ಇನ್ನೂ ಮುಂದಕ್ಕೆ ಬಂದು ಇದಾಗಲಿ ಅಂತಂದೇಳಿ ಏನು ಇವತ್ತು ಕಾರ್ಯಕ್ರಮ ಆಗಿದೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟು ತುಂಬ ಚೆನ್ನಾಗೈತೆ. ಮತ್ತು ಸಾರ್ವಜನಿಕ ಜನರು ನೀವು ಎಲ್ಲ ಊರುಗಳವರು ಬಂದು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಆ ತಾಯಿ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತೇಳಿ ಬೇಡ್ಕೊಳ್ತೀವಿ. ಯಮನಾಗರ ಯಲ್ಲಮ್ಮ ದೇವಿಗೆ 8 ಗ್ರಾಮಗಳ ದೀಪಾರತಿ ಸೇವೆಯನ್ನು ಇವತ್ತು ಎಲ್ಲ ಹಮ್ಮಿಕೊಂಡಿದ್ರು. ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ದೀಪಾರತಿಗಳಲ್ಲಿ ಭಾಗಿಯಾಗಿ ತಾಯಿ ಯಲ್ಲಮ್ಮ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇವತ್ತು ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ನಮ್ಮ 8 ಹಳ್ಳಿಗಳಿಂದ ಎಲ್ಲ ಜನರು ಬಂದಿದ್ದಾರೆ. ಅದರಲ್ಲೂ ನಮ್ಮ ಕಾಚನಹಳ್ಳಿಯಿಂದ ಎಲ್ಲ ಜನ
ತುಂಬ ಚೆನ್ನಾಗಿ ಭಾಗಿಯಾಗಿ ಎಲ್ಲರೂ ಸಹ ಒಟ್ಟಾಗಿ ದೀಪಗಳನ್ನ ಮಾಡಿದ್ದಾರೆ. ಇವತ್ತು ತುಂಬ ಖುಷಿಯಾಗುತ್ತೆ. ಆ ತಾಯಿ ನಾಡಿಗೆ ಒಳ್ಳೆ ಬೆಳೆ ಮಳೆ ಕೊಟ್ಟು ಕಾಪಾಡಲಿ. ಅದೇ ರೀತಿ ಜನ ಹೆಚ್ಚಾದಷ್ಟು ಭಕ್ತಿ ಹೆಚ್ಚಾಗ್ತಾ ಇದೆ. ತಾಯಿ ತುಂಬ ಶಕ್ತಿ ದೇವತೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ಈ ಊರಲ್ಲಿ 21 ವರ್ಷದಿಂದ ಇದ್ದೀನಿ. 21 ವರ್ಷದಿಂದ ಊರಬ್ಬ ನೋಡಿಲ್ಲ. ಇವತ್ತು ತುಂಬ ಖುಷಿ ಆಗ್ತಿದೆ. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಜನಾಯಕನಹಳ್ಳಿ ಗ್ರಾಮಸ್ಥರು ಎಲ್ಲರಿಗೆ ಧನ್ಯವಾದಗಳು. ಪೂರ್ಣಿಮೆ ದಿನ ಇವತ್ತು ದೇವಿಗೆ ದೀಪೋತ್ಸವ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿತ್ತು. ಏನು ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಸನ್ನಿಧಿಯಲ್ಲಿ ಇವತ್ತು 7 ಗ್ರಾಮಗಳ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಭಾಳ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇನ್ನು ಇದು ಕಾರ್ಯಕ್ರಮ ಸಾಯಂಕಾಲ 7-8 ಗಂಟೆವರೆಗೂ ಕೂಡ ನಡೀತಾ ಇದೆ. ಇವತ್ತು ಇಷ್ಟೊಂದು ಜನ ಒಂದೇ ಸಲ ಸೇರಿ ಇಲ್ಲಿ ದೀಪೋತ್ಸವ ಮಾಡಿರೋ ಅಂಥ ಕಾರ್ಯಕ್ರಮ ಇದೇ ಮೊದಲಾಗಿದೆ. ಆ ದೇವಿಯ ಶಕ್ತಿ ಅಂತ ಹೇಳ್ಬೋದು. ಆ ದೇವಿ ಯಾವ ರೀತಿ ನಡೆಸ್ಕೊಳ್ತಾ ಬೇಕಾಗುತ್ತೋ ಆ ರೀತಿ ನಡೆಸ್ಕೊಳ್ತಾ ಇದ್ದಾಳೆ. ಮುಂದೆ ಏನು ಇನ್ನೂ ಕಾರ್ಯಕ್ರಮಗಳಾಗಬೇಕು, ಇನ್ನು ರಾಜ್ಯ ಗೋಪುರ ಆಗಬೇಕು, ಇನ್ನು ಕಲ್ಯಾಣಿ ಆಗಬೇಕು, ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದೆ. ನಾನು ಟ್ರಸ್ಟ್ನ ಜಾಯಿಂಟ್ ಸೆಕ್ರೆಟರಿ ಆಗಿ ಎಲ್ಲ ಭಕ್ತಾದಿಗಳಲ್ಲಿ ತಮ್ಮ ತನು ಮನವನ್ನು ಅರ್ಪಿಸಿ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಸಹಕಾರ ನೀಡಬೇಕು ಅಂತ ನೀಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯನ್ನಾಗರ ಯಲ್ಲಮ್ಮ ದೇವಸ್ಥಾನದ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಸುಮಾರು 7 ಊರುಗಳ ಗ್ರಾಮಸ್ಥರೆಲ್ಲ ಸೇರಿ ಹೋದ ವರ್ಷ ಇದೇ ರೀತಿ ಒಂದು ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ದೆವು. ಈ ವರ್ಷ 2ನೇ ಬಾರಿ ದೀಪೋತ್ಸವ ಕಾರ್ಯಕ್ರಮವನ್ನು ಯಲ್ಲಮ್ಮ ದೇವಿಗೆ ಎಲ್ಲ ಗ್ರಾಮಸ್ಥರ ಹೆಣ್ಣು ಮಕ್ಕಳ ಮುಖೇನ ಇವತ್ತು ದೀಪ ಬೆಳಗುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷ ಇದನ್ನು ಯಶಸ್ವಿಯಾಗಿ ನೆರವೇರಿಸಬೇಕಂತ ನಾವು ಈಗಾಗಲೇ ಛತ್ತ ಹಾಕಿದ್ದೀವಿ. ಅದರಂತೆ ಪ್ರತಿ ವರ್ಷವೂ ಇವತ್ತು ದೀಪ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇವತ್ತು ಬನಹಳ್ಳಿ ಗ್ರಾಮದ ಮುಖೇನ ಇವಾಗ ದೀಪ ಬೆಳಗಲು ಈಗ ಯಲ್ಲಮ್ಮನ ಸನ್ನಿಧಿಗೆ ಎಲ್ಲ ಗ್ರಾಮಸ್ಥರನ್ನು ಕರ್ಕೊಂಡು ಇವಾಗ ನಾವು ಈಗಾಗಲೇ ಹೊರಟಿದ್ದೀವಿ. ಸುಮಾರು 5,000 to 6,000 ಜನಕ್ಕೂ ಮೇಲ್ಪಟ್ಟು ಇವತ್ತು ದೀಪ ಬೆಳಗುವ ಒಂದು ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಗಳಿಂದ ಇವತ್ತು ವ್ಯವಸ್ಥೆಯನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಸುಮಾರು 2 ವರ್ಷ ಆಯಿತು ಅಲ್ಲಿ ದೇವಸ್ಥಾನದ ಒಂದು ಪಾಯ ಪೂಜೆ ಮಾಡಿ. 2 ವರ್ಷಗಳಿಂದ ಸತತವಾಗಿ ಒಂದು ದಿನಾನೂ ನಿಲ್ಲದೇನೆ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕೆಲಸವನ್ನು ನಡೀತಾ ಇದೆ. ಈಗಾಗಲೇ ಗರ್ಭಾಂಗಣ ಮತ್ತು ಇದೆಲ್ಲ ಆಗಿದೆ. ಇನ್ನು ಮುಂದೆ ರಾಜಗೋಪುರವನ್ನು ಸಹ ನಿರ್ಮಾಣ ಮಾಡಲು ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿಗಳ ಒಂದು ವೆಚ್ಚದಲ್ಲಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಅಲ್ಲಿ ದೇವರ ಒಂದು ದರ್ಶನವನ್ನು ಪಡೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ತುಂಬ ವಿಶೇಷವಾದ ದಿನನೇ ಅಂತ ಹೇಳ್ಬೋದು. ಏನು ನಮ್ಮ 7 ಗ್ರಾಮಗಳ ಗ್ರಾಮ ದೇವತೆಯಾದಂತಹ ಶ್ರೀ ಯನ್ನಾಗರ ಯಲ್ಲಮ್ಮ ದೇವರ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸುತ್ತಮುತ್ತಲ 7 ಗ್ರಾಮಗಳ ಆ ದೇವಿಯ ಸಂಬಂಧಪಟ್ಟಂಥ 7 ಗ್ರಾಮಗಳಿಂದಲೂ ಸಹ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಏನು ಈ ಪುರಾತನ ದೇವನ ಇತ್ತೀಚೆಗೆ ಜೀರ್ಣೋದ್ಧಾರ ತುಂಬ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಮತ್ತು ರಾಜಗೋಪುರ ಕೆಲಸನೂ ಸಹ ಇತ್ತೀಚೆಗೆ ಪ್ರಾರಂಭವಾಗಿದೆ. ಆದ್ದರಿಂದ ಈ ಒಂದು ತಾಯಿಯ ಭಕ್ತಿಗೆ ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಹೆಣ್ಣುಮಕ್ಕಳು ತುಂಬ ಶಾಸ್ತ್ರೋಕ್ತವಾಗಿ ದೀಪ ಬೆಳಗುವುದರ ಮುಖಾಂತರ ಈ ಒಂದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲೂ ನಾನು ತುಂಬ ಹೃದಯದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಬನಹಳ್ಳಿ ಗ್ರಾಮಸ್ಥರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಹೃತ್ಪೂರ್ವಕ ವಂದನೆಗಳು. ಏನಕ್ಕೆಂದರೆ ಎಲ್ಲ ನಮ್ಮೂರು ಅಂದರೆ ಯನ್ನಾಗರದ ಕೆರೆ ಅಂತಾರೆ. ಯನ್ನಾಗರ ನಮ್ಮ ಯಲ್ಲಮ್ಮನ ದೇವಸ್ಥಾನದ ನಮ್ಮೂರಿನ ದೇವರು. ಆ ಯಮ್ಮನಿಗೆ ಈ ವರ್ಷ ದೀಪ ಬೆಳಗುವ ಕಾರ್ಯಕ್ರಮ ನಮ್ಮ 7 ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮದ ಮಹಿಳೆಯರ ಸಮೇತ ಸೇರಿಕೊಂಡು ವಿಜೃಂಭಣೆಗೆ ಆಚರಿಸ್ತಾರೆ. ಆ ಕೃಪೆಗೆ ಪಾತ್ರ ಆಗ್ತಾರೆ. ನಾವು ನೀವೆಲ್ಲರೂ ಧನ್ಯವಾದಗಳು. ಆನೇಕಲ್ ತಾಲೂಕಿನಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಯನ್ನಾಗರ ಯಲ್ಲಮ್ಮ ದೇವಿಯ ದೀಪೋತ್ಸವ ಕಾರ್ಯಕ್ರಮವನ್ನು ಇವತ್ತು ಸುಮಾರು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ 7 ಊರುಗಳು ಕಾಚನಕನಹಳ್ಳಿ, ಚಂದಾಪುರ, ಬನ್ನಹಳ್ಳಿ, ಯನ್ನಾಗರ, ರಾಜಾಪುರ ಮತ್ತು ಹೊಸಳ್ಳಿ
ಯಾರಂಡಳ್ಳಿ ಈ ಥರ 7 ಊರುಗಳು ಗ್ರಾಮಗಳು ಸೇರಿ ಇವತ್ತು ದೀಪೋತ್ಸವ ಮಾಡಬೇಕಂತ ಕಮಿಟಿಯ ಎಲ್ಲ ಊರುಗಳವ್ರನ್ನ ಹಿರಿಯರನ್ನ ಕರೆಸಿ ಕಮಿಟಿ ಸದಸ್ಯರು ಇವತ್ತು 1ನೇ ತಾರೀಕು ಬುದ್ಧ ಪೂರ್ಣಿಮೆ ಇರೋದ್ರಿಂದ ದೀಪೋತ್ಸವ ಮಾಡಬೇಕು ಅಂತ ಆ ಕಮಿಟಿಯವರು ನಿರ್ಧಾರ ಮಾಡಿದರು. ಅದರಂತೆ ಇವತ್ತು ನಮ್ಮೂರಲ್ಲೇ ಚಂದಾಪುರ ಗ್ರಾಮದಲ್ಲಿ ನಾವು ಎಲ್ಲರೂ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಥರ ದೀಪೋತ್ಸವ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದರಂತೆ ಎಲ್ಲರೂ ಒಂದು ಸ್ವಲ್ಪ ಒಟ್ಟುಗೂಡಿ ಈ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಎಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ನಮ್ಮೂರಿನ ಎಲ್ಲ ಅಂದರೆ ಬೇರೆ ಕಡೆ ಹೋಗಿರುವಂಥ ಹೆಣ್ಮಕ್ಳು ಅವರು ಬಂದು ಈ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಈ ದೀಪೋತ್ಸವದಿಂದ ನಮ್ಮ ನಾಡಿಗೆ ಮಳೆ ಬೆಳೆ ಎಲ್ಲ ಆಗಲಿ, ಆರೋಗ್ಯ ದೃಷ್ಟಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ವಿದ್ಯಾಭ್ಯಾಸ ದೃಷ್ಟಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಈ ಬಾರಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನು ಉತ್ತೀರ್ಣರಾಗಿದ್ದಾರೆ. ಕಡಿಮೆ ದರ್ಜೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಅವರು ಪಾಸಾಗಲಿ, ಅವರು ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೀಲಿ, ಅವ್ರಿಗೂ ಉದ್ಯೋಗ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯನ್ನಾಗರದ ಯಲ್ಲಮ್ಮ ದೇವಿಯ ಉತ್ಸವದ ಪ್ರಯುಕ್ತ ಸಮಸ್ತ 7 ಗ್ರಾಮಗಳಿಂದ ಆರತಿಗಳನ್ನು ಬೆಳಗುವ ಮುಖಾಂತರ ಚಂದಾಪುರ ಗ್ರಾಮದಿಂದಲೂ ಸಹ ಆರತಿಯನ್ನು ತಂದು ಇಲ್ಲಿ ಬೆಳಗುವುದರ ಮುಖಾಂತರ ಇಡೀ ಸಮಸ್ತ ನಾಡಿನ ಜನತೆಗೆ ಆ ದೇವಿಯ ಆಶೀರ್ವಾದ ದೊರಕಲಿ, ಉತ್ತಮ ಮಳೆ ಬೆಳೆ ಆಗಲಿ, ಎಲ್ಲ ಸಮಸ್ತವಾಗಿ ಸುಗಮವಾಗಿ ನಡೆಯಲಿ ಎನ್ನುವ ಆಶೆಯಿಂದ ಎಲ್ಲ ಆರತಿಗಳನ್ನು ಬೆಳಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಇದ್ದ. ಯಲ್ಲಮ್ಮ ದೇವಿಗೆ ಊರಿನ ಎಲ್ಲ ಹಿರಿಯರು ಮಹಿಳೆಯರು ಎಲ್ಲರೂ ದೀಪಾಲಂಕಾರ ದೇವಿಗೆ ಬಂದು ದೀಪಾಲಂಕಾರ ಮಾಡಿ ಎಲ್ಲ ಊರಿನ 7 ಗ್ರಾಮಗಳ ಜನಗಳಿಗೂ ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ಯನ್ನಗರದ ಯಲ್ಲಮ್ಮ ದೇವಿಯ 7 ಊರಿನ ಗ್ರಾಮಸ್ಥರೆಲ್ಲ ಸೇರಿ ತುಂಬ ಅದ್ದೂರಿಯಾಗಿ ದೀಪಗಳನ್ನು ಮಾಡಿರ್ತಾರೆ. ನಮ್ಮ ತಾಲೂಕಿನ ಜನತೆಗೆ ಉತ್ತಮ ಮಳೆ ಮತ್ತು ಬೆಳೆ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಚಂದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ 7 ಊರು ಸೇರಿ ಇವತ್ತು ದೀಪಾರತಿಯನ್ನು ಹಮ್ಮಿಕೊಂಡಿದ್ದಾರೆ. ಆನೇಕಲ್ ತಾಲೂಕು ಜನತೆಗೆ ಹಾಗೂ ಚಂದಾಪುರ ಗ್ರಾಮದ ಜನತೆಗೆಲ್ಲ ದೇವಿಯ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಯನ್ನಾಗರ ಯಲ್ಲಮ್ಮ ಅನ್ನೋದು ಒಂದು ಗ್ರಾಮಕ್ಕೆ ಸೀಮಿತವಾಗಿಲ್ಲ. ಈ ಯನ್ನಾಗರ ಯಲ್ಲಮ್ಮ ಅನ್ನೋದು 7 ಊರಿಗೆ ಯಲ್ಲಮ್ಮ. ಒಂದು ಗ್ರಾಮದವರೇ ಆಗಲಿ ಯಾರೇ ಒಬ್ಬರು ಸೀಮಿತ ಇಲ್ಲ. ಅದಕ್ಕಾಗಿ ಆ ಅಮ್ಮ 7 ಊರನ್ನ ದೀಪಗಳ ಮುಖಾಂತರ ನಮ್ಮನ್ನು ಬರಮಾಡ್ಕೊತ ಇದ್ದಾರೆ. ಪ್ರತಿಯೊಂದು ಗ್ರಾಮದವರು ಈ ಯಲ್ಲಮ್ಮ ದೇವಿಗೆ ದೀಪಗಳನ್ನು ಬೆಳಗೋದ್ರಿಂದ ದೇವಸ್ಥಾನ ಜೀರ್ಣೋದ್ಧಾರ ಬೇಗ ಆಗ್ತಾ ಇದೆ. ಇದು ಹೂವು ಕೇಳಿದಾಗ ಹೇಳಿದಂಥ ಪ್ರಶ್ನೆ. ಅದಕ್ಕಾಗಿ ಪ್ರತಿಯೊಬ್ಬರು ತನು ಮನ ದನಕ್ಕಿಂತ ಮೇಯ್ನು ಆ ಅಮ್ಮನ ಆರಾಧನೆ ಮಾಡೋದು ಮುಖ್ಯ. ಇಲ್ಲಿ ದನ ಇದೆ, ತನು ಇದೆ, ಎಲ್ಲ ಇದೆ, ಆದರೆ ಮೇಯ್ನು ಭಕ್ತಿ. ಈ ಭಕ್ತಿಗೋಸ್ಕರ ಅಮ್ಮ 7 ಊರನ್ನ ಕರೆಸ್ಕೊತ ಇದ್ದಾರೆ. 7 ಊರಿನ ಪ್ರತಿಯೊಬ್ಬ ಭಕ್ತಾದಿಗಳು ತಮಗೆ ಸಮಯ ಸಿಕ್ಕ ಇವತ್ತು ಸಂಜೆ ಒಳಗೆ ಬಂದು ದೀಪಗಳನ್ನು ಬೆಳಗಿ ತಮ್ಮ ತಾಯಿಯ ಹರಕೆ ಆಶೀರ್ವಾದಗಳನ್ನು ತೀರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಕೇಳಿಕೊಳ್ತೇವೆ. ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮನ ಇಷ್ಟು ದೊಡ್ಡದಾಗಿ ಸಕ್ಸಸ್ ಮಾಡಿರುವಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ನಿಮ್ಮ ಒಂದು ಮೀಡಿಯಾ ವರ್ಗದವ್ರಿಗೂ ಧನ್ಯವಾದಗಳು. ಮತ್ತು ಹೇಳಬೇಕು ಅಂದರೆ ಈ ಥರ ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ಯಾರೂ ಊಹೆ ಕೂಡ ಮಾಡಿರಲಿಲ್ಲ. ಬಟ್ ಅಂಥದ್ರಲ್ಲಿ ಈ ಥರ ಆಗಿದೆ. ಬಟ್ ಇದಕ್ಕೆಲ್ಲ ಹೊಣೆಯಾಗಿರುವಂಥ ನಮ್ಮ ಒಂದು ಜ್ಯೋತಿರ್ಲಿಂಗ ಸ್ವಾಮಿ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ವತಿಯಿಂದ ಎಲ್ಲರೂ ಕಷ್ಟಪಟ್ಟು ಎಲ್ಲರೂ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಸರಿ ಹೇಳೋದಕ್ಕೆ ನಾನು ಇದು ಮಾಡ್ಕೊಳ್ತೀನಿ. ಸುಮಾರು 8 ಊರುಗಳಿಂದ ದೀಪಾರತಿಯನ್ನು ಬೌದ್ಧ ಪೂರ್ಣಿಮೆಯಂದು ಏರ್ಪಡಿಸಲಾಗಿತ್ತು. ಅದರ ಅಂಗವಾಗಿ ಯಾರಂಡಹಳ್ಳಿಯಿಂದ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ದೀಪಾರತಿಗಳನ್ನು ಹೊತ್ತು ನಮ್ಮ ಮಹಿಳೆಯರು ಮತ್ತು ಗ್ರಾಮಸ್ಥರು ಈ ಒಂದು ಜಾಗಕ್ಕೆ ಪವಿತ್ರವಾದ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಈ ಒಂದು ದೀಪಾರತಿ ಅಂಗವಾಗಿ ಯಾರಂಡಹಳ್ಳಿ ಗ್ರಾಮದ ಎಲ್ಲ ಪ್ರಮುಖ ದೇವಾಲಯಗಳಿಗೆ ದೀಪಾರತಿಗಳನ್ನು ಆಯೋಜಿಸಲಾಗಿತ್ತು. ತುಂಬ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ತುಂಬ ಉತ್ಸಾಹದಿಂದ ಈ ಒಂದು ದೀಪಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀ ಯಲ್ಲಮ್ಮ ದೇವಿಯ ಈ ದೀಪಾರತಿಗಳ ಕಾರ್ಯಕ್ರಮದ ನಿಮಿತ್ತ ಯಾರಂಡಹಳ್ಳಿಯ ಗ್ರಾಮದಲ್ಲಿ 12 ದೇವರುಗಳಿಗೆ ಇವತ್ತು ಗ್ರಾಮದ ಎಲ್ಲ ದೇವರುಗಳಿಗೆ ಬೆಲ್ಲದಾರತಿ ಮತ್ತು ದೀಪಾರತಿಗಳ ಕಾರ್ಯಕ್ರಮ ನಿನ್ನೆ ಸುಸೂತ್ರವಾಗಿ ನಡೀತು. ಇವತ್ತು ಇಡೀ ಗ್ರಾಮದ ಪ್ರತಿ ಮನೆಯಿಂದ ಪ್ರತಿ ಕುಟುಂಬದಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ಕುಟುಂಬಸ್ಥರು ಎಲ್ಲರೂ ಕೂಡ ಇವತ್ತು ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಇವತ್ತು
ಈ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಮತ್ತು ಜೊತೆ ಸ್ವಾಮಿಗೆ ಬೆಲ್ಲದಾರತಿ ಬೆಳಕಲಿಕ್ಕೆ ಎಲ್ಲ ಬಂದಿದ್ದಾರೆ. ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಸಂತೋಷವಾಗಿರ್ತಕ್ಕಂಥ ಇಡೀ ಗ್ರಾಮಸ್ಥರಿಗೆ ಅತ್ಯಂತ ಸಂತೋಷ ತರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇದನ್ನು ಅರೇಂಜ್ ಮಾಡಿರ್ತಕ್ಕಂಥ ನಮ್ಮೆಲ್ಲ ಗ್ರಾಮಸ್ಥರಿಗೆ, ವಿಶೇಷವಾಗಿ ಎಲ್ಲ ಯರಂಡಳ್ಳಿಯ ಗ್ರಾಮಸ್ಥರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ಯರಂಡಳ್ಳಿ ಗ್ರಾಮದಲ್ಲಿ ಯನ್ನಾಗರ ಯಲ್ಲಮ್ಮನಿಗೆ ಮತ್ತು ನಮ್ಮೂರು ದೇವತೆಗಳಿಗೆ ದೀಪದಾರತಿ ಕಾರ್ಯಕ್ರಮವನ್ನು 30ನೇ ತಾರೀಕು ಮತ್ತು 1ನೇ ತಾರೀಕು ಹಮ್ಮಿಕೊಂಡಿದ್ವಿ. ನಿನ್ನೆ ಎಲ್ಲ ಊರಲ್ಲಿರೋ ಎಲ್ಲ ಗ್ರಾಮ ದೇವತೆಗಳಿಗೂ ಸಹ ದೀಪದಾರತಿ ಮತ್ತು ತಂಬಿಟ್ಟಿನ ಆರತಿ ಮಾಡಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಒಟ್ಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ದೀಪದಾರತಿಯನ್ನು ಮಾಡಿ ಯಶಸ್ವಿಗೊಳಿಸಿದ್ದೇವೆ. ಮತ್ತು ಈ ದಿನ ನಮ್ಮೂರಿಂದ ಸ್ಪೆಷಲ್ಲಾಗಿ ಎಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ದೀಪದಾರತಿಗಳನ್ನು ಅಲಂಕಾರ ಮಾಡಿಕೊಂಡು ಯಲ್ಲಮ್ಮ ತಾಯಿಗೆ ನಡ್ಕೊಂಡು ಬಂದು ಇಲ್ಲಿ ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಹೆಣ್ಮಕ್ಳು ಬಂದು ಇಲ್ಲಿ ನಾವು ದೀಪದಾರತಿಯನ್ನು ಮಾಡಿದ್ದೀವಿ. ಈ ತಾಯಿ ಆಶೀರ್ವಾದ ಯರಂಡಳ್ಳಿ ಗ್ರಾಮ ಅಲ್ಲ, ಸುತ್ತೂ ಇರುವಂಥ 7 ಗ್ರಾಮಗಳಿಗೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಬಂದು ಎಲ್ಲರೂ ಚೆನ್ನಾಗಿರಲಿ ಅಂತ ತಾಯಿ ಯಲ್ಲಮ್ಮನಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಬ್ರಹ್ಮವೇ ನಮಃ, ವಿಷ್ಣುವೇ ನಮಃ, ಪರಮೇಶ್ವರ ಶರಣಂ ಶ್ರೀ ಪಾರ್ವತಿ ನಮಃ. ಹರ ಮಹಾದೇವರ ಇವತ್ತಿನ ದಿನ ಯನ್ನಾಗರದ ರೇಣುಕಾ ಯಲ್ಲಮ್ಮ ದೇವಿಯ ದೀಪೋತ್ಸವವನ್ನು ವಿಜೃಂಭಣವಾಗಿ ನಮ್ಮ ಅಧ್ಯಕ್ಷರಾದಂಥ ಸುರೇಶ್ ರೆಡ್ಡಿ ಅವರು ಮತ್ತು ಅವರ ಸುಮಾರು ಎಲ್ಲ ಸ್ನೇಹಿತರು, ಬಂಧುಗಳು, ಕಾರ್ಯಕರ್ತರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ವಿಜೃಂಭಣವಾಗಿ ನಡೆಸಿದ್ದಾರೆ. ನಾನು ನಿಜವಾಗಲೂ ಹೇಳಬೇಕಾದ್ರೆ ಆ ತಾಯಿ ಜಗನ್ಮಾತೆ ಇಂಥ ಒಂದು ಬೃಹತ್ವಾಗಿ ಇವತ್ತಿನ ಕಾಲಘಟ್ಟದಲ್ಲಿ 100 ರೂಪಾಯಿ ಖರ್ಚು ಮಾಡಲಿಕ್ಕೆ ಜನ ಶ್ರೀಮಂತರು ಇನ್ನೂ ಮುಂದೆ ನೋಡ್ತಾರೆ. ನನಗೇನು ಅನುಭವದಲ್ಲಿ ಹೇಳಬೇಕಾದ್ರೆ ಸಾಕ್ಷಾತ್ ತಾಯಿನೇ ಈ ಒಂದು ಕಟ್ಟಡಗಳನ್ನು ನಿಜವಾಗ್ಲೂ ನಡೆಸ್ಕೊತಾ ಇದ್ದಾಳೆ ಅಂದರೆ ಆ ದೇವಿಯ ದರ್ಶನಕ್ಕೆ ಕರ್ಕೊಂಡು ಹೋಗಿ ನಾವು ದರ್ಶನ ಮಾಡೋಕ್ಕೆ ಹೋದಾಗ ಸಾಕ್ಷಿ ನಿಜವಾಗ್ಲೂ ಆ ಮಹಾತಾಯಿನೇ ಇದು ಬಂದಾಗಿದ್ದಾಳೆ. ಅಂಥ ಒಂದು ಕ್ಷೇತ್ರ ಇದುವರೆಗೂ ನಾವು ಜೀವನದಲ್ಲಿ ನೋಡಿಲ್ಲ. ಅಂಥ ಒಂದು ದೊಡ್ಡ ಒಂದು ಕ್ಷೇತ್ರ ಇದು ಆಗಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಕ್ಷೇತ್ರ ಆಗಿ ಬೆಳೆದು ಎಲ್ಲರಿಗೂ ಆ ತಾಯಿ ಜಗನ್ಮಾತಾ ರೇಣುಕಾ ಯಲ್ಲಮ್ಮ ಕಾಪಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇಂಥ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟು ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.